ಸೈನ್ಸ್ನಲ್ಲಿ 98% ಪಡೆದವರು ಏನು ಮಾಡ್ತಾರೆ ಹೇಳಿ, ಇಂಜಿನಿಯರಿಂಗ್ ಸೇರಿಕೊಳ್ತಾರೆ. ಅದೇ ಉದ್ದೇಶದಿಂದ ಶ್ರೀಕಾಂತ್ ಕೂಡ ITA ಹಾಗೂ ಬಿಟ್ಸ್ ಪಿಲಾನಿ ಸೇರಿದಂತೆ 5-6 ಪ್ರತಿಷ್ಠಿತ ಕಾಲೇಜುಗಳಿಗೆ ಅರ್ಜಿ ಹಾಕಿದರೆ ಅಲ್ಲಿನವರು ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವುದಕ್ಕೆ ಅವಕಾಶ ಕೊಡಲಿಲ್ಲವಂತೆ. ಸಂಪೂರ್ಣ ಅಂಧತೆ ಹೊಂದಿರುವ ವಿದ್ಯಾರ್ಥಿ ಇಂಜಿನಿಯರಿಂಗ್ ಓದಲು ಸಾಧ್ಯವೇ ಇಲ್ಲ. ಈ ಕಾರಣದಿಂದಲೇ ನಿಮಗೆ ಪ್ರವೇಶ ನಿರಾಕರಿಸಲಾಗುತ್ತಿದೆ ಎಂಬ ಕಾರಣ ಹೇಳಿಯೇ ಆ ಕಾಲೇಜುಗಳು ಪ್ರವೇಶವನ್ನು ನಿರಾಕರಿಸಿದ್ದವು. ಶ್ರೀಕಾಂತ್ ಹೇಳುತ್ತಾರೆ, ಅಂಧತ್ವ ನಡುವಯಸ್ಸಿನಲ್ಲೇನೋ ನನ್ನ ಜೊತೆಯಾಗಲಿಲ್ಲ, ಅದು ನನಗೆ ಹುಟ್ಟಿನಿಂದಲೇ ಜೊತೆಯಾಗಿತ್ತು. ಈ ಸಮಸ್ಯೆಯನ್ನು ಜೊತೆಗಿಟ್ಟುಕೊಂಡೇ ಪ್ರತಿ ವರ್ಷವೂ 90% ಅಂಕಗಳೊಂದಿಗೆ ನಾನು ಪಾಸ್ ಆಗಿದ್ರೆ ನಮ್ಮ ಕಾಲೇಜುಗಳು, ಪ್ರಿನ್ಸಿಪಾಲರುಗಳು, ಆಡಳಿತ ಮಂಡಳಿಯವರು ಅದೇನನ್ನು ಗಮನಿಸಲೇ ಇಲ್ಲ. ನೀನು ಕುರುಡ ಅಲ್ವೇನೆಯ, ಇದೆಲ್ಲ ನಿನಗೆ ಯಾಕೆ ಬೇಕು, ಕಣ್ಣಿಲ್ಲದ ನೀನು ಇಂಜಿನಿಯರಿಂಗ್ ಆಗಿ ಏನು ಸಾಧಿಸಬೇಕು ಎಂದೆಲ್ಲ ಉತ್ಸಾಹ ಕುಗ್ಗಿಸುವಂತಹ ಮಾತುಗಳನ್ನಾಡಿದರು. ಇಂಥವರೊಂದಿಗೆ ವಾದಿಸಿ ಪ್ರಯೋಜನವಿಲ್ಲ. ಭಾರತದಲ್ಲಿದ್ದು ಕ್ಷಣ ಕ್ಷಣವೂ ಅವಮಾನಕ್ಕೆ ಗುರಿಯಾಗುವ ಬದಲು ವಿದೇಶಕ್ಕೆ ಹೋಗಿ ಓದುವುದೇ ಮೇಲು ಅನಿಸಿತು. ನಾನು ತಡ ಮಾಡಲಿಲ್ಲ. ಅಮೆರಿಕದ ವಿವಿಗಳಿಗೆ ಅರ್ಜಿ ಹಾಕಿದೆ. ಅಲ್ಲಿ 1-2 ಅಲ್ಲ 4 ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಭಾರಿ ಸ್ಕಾಲರ್ಶಿಪ್ ಸಹಿತ ಸೀಟು ಸಿಕ್ಕಿತು. ಕಡೆಗೆ ಮೆಸಾಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜನ್ನು ಓದಲು ಆಯ್ಕೆ ಮಾಡಿಕೊಂಡೆ. ಭಾರತದಲ್ಲಿ ಆದವಲ್ಲ ಅಂತ ಯಾವ ಅನುಭವವೂ ಶ್ರೀಕಾಂತನಿಗೆ ಅಮೆರಿಕದಲ್ಲಿ ಆಗಲಿಲ್ಲ. ಅಲ್ಲಿನ ಜನ ಈ ಹುಡುಗನ ಛಲವನ್ನು ಮೆಚ್ಚಿಕೊಂಡರು. ಇವನ ಬುದ್ಧಿವಂತಿಕೆಗೆ ತಲೆದೂಗಿದರು. ಓದು ಮುಗಿಯುವ ಮೊದಲೇ ಭಾರಿ ಸಂಬಳದ ಆಮಿಷ ಒಡ್ಡಿ ಇಲ್ಲಿಯೇ ಇದ್ದು ಬಿಡಿ, ಕೆಲಸ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂದರು. ಆದರೆ ಶ್ರೀಕಾಂತ್ನ ಯೋಜನೆಯೇ ಬೇರೆಯಾಗಿತ್ತು. ಅಂಗವೈಕಲ್ಯ ಎಂಬ ಶಾಪದಿಂದ ಭಾರತದ ಮಕ್ಕಳು ಎಷ್ಟೆಲ್ಲ ತೊಂದರೆಗಳಿಗೆ ಈಡಾಗುತ್ತಿದ್ದಾರೆ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಮಕ್ಕಳಿಗೆ ಹೇಗಾದರೂ ನೆರವಾಗಬೇಕು, ಅವರಿಗೆ ನೌಕರಿ ಕೊಡುವಂಥ ಒಂದು ಉದ್ಯಮ ಆರಂಭಿಸಬೇಕು ಎಂಬುದು ಅವನ ಉದ್ದೇಶವಾಗಿತ್ತು. ಆತ ಸೀದಾ ಹೈದರಾಬಾದ್ಗೆ ಬಂದ. ಈ ಸಂದರ್ಭದಲ್ಲಿ ಸ್ವರ್ಣಲತಾ ಎಂಬ ಸಹೃದಯಿ ಶಿಕ್ಷಕಿ ಹಾಗೂ ರವಿಮಾಂತ ಎಂಬ ಉದ್ಯಮಿಯ ನೆರವು ಶ್ರೀಕಾಂತ್ಗೆ ಸಿಕ್ಕಿತು. ನಂತರದ ಕೆಲವೇ ದಿನಗಳಲ್ಲಿ ಸಮನ್ವಯ ಎಂಬ NGO ಅಸ್ತಿತ್ವಕ್ಕೆ ಬಂತು. ಈಗ ಏನಾಗಿದೆ ಗೊತ್ತಾ? ಕೇವಲ 25 ವರ್ಷದ ಶ್ರೀಕಾಂತ್ ಬೊಲಾಂಟ್ ಇಂಡಸ್ಟ್ರೀಸ್ ಎಂಬ 50 ಕೋಟಿ ರು ಮೌಲ್ಯದ ಉದ್ದಿಮೆ ಸ್ಥಾಪಿಸಿದ್ದಾರೆ. ಹೈದರಾಬಾದ್, ತೆಲಂಗಾಣ ಸೇರಿದಂತೆ ಹಲವು ಕಡೆಗಳಲ್ಲಿ ಅದರ ಶಾಖೆಗಳಿವೆ. ಅಲ್ಲಿ ಪರಿಸರ ಸ್ನೇಹಿ ವಸ್ತುಗಳು ತಯಾರಾಗುತ್ತವೆ. ಶುಭ ಸಮಾರಂಭಗಳಲ್ಲಿ, ಮದುವೆ ಮನೆಯಲ್ಲಿ ಊಟಕ್ಕೆ ಕೂತಾಗ ಬಾಳೆ ಎಲೆಗೂ ಮೊದಲೇ ಊಟದ ಟೇಬಲ್ನ ಮೇಲೆ ಹಾಕುವ ಪೇಪರಿನ ಹಾಳೆ, ಮರುಬಳಕೆಯಾಗುವಂತಹ ತಟ್ಟೆ ಲೋಟಗಳನ್ನು, ಬಟ್ಟೆ ಬ್ಯಾಗ್ಗಳನ್ನು ಬೊಳ್ಳಾನ ಕಂಪನಿ ತಯಾರಿಸುತ್ತದೆ. ಈ ಉತ್ಪನ್ನಗಳ ವ್ಯವಹಾರದಲ್ಲಿ 50% ಮಾರುಕಟ್ಟೆಯ ಪಾಲನ್ನು ಬೊಳ್ಳಾನ ಕಂಪನಿಗಳೇ ಹೊಂದಿವೆ. ಶ್ರೀಕಾಂತ್ನ ಯಶೋಗಾಥೆ ತಿಳಿದು ಬೆರಗಾಗಿರುವ ಟಾಟಾ ಕಂಪನಿಯ ಮುಖ್ಯಸ್ಥ ರತನ್ ಟಾಟಾ ಈತನ ಉದ್ಯಮದಲ್ಲಿ ತಾವು ಬಂಡವಾಳ ಹೂಡಿದ್ದಾರೆ. ಅವಿದ್ಯಾವಂತರು, ಅಂಗವಿಕಲರಿಗೆ ಹೆಚ್ಚಾಗಿ ತನ್ನ ಕಂಪನಿಯಲ್ಲಿ ಕೆಲಸ ಕೊಟ್ಟಿರುವ ಶ್ರೀಕಾಂತ್ ಅಂಧ ಮಕ್ಕಳಿಗಾಗಿ ಬ್ರೈಲ್ ಲಿಪಿಯ ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದಾರೆ. ಈವರೆಗೆ ಸುಮಾರು 1000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ತಮ್ಮ ಬದುಕಿನ ಕಥೆ ಹೇಳಿಕೊಂಡಿದ್ದಾರೆ. ಅಮೆರಿಕದಲ್ಲಿ ಓದುವುದು, ಅಲ್ಲಿಯೇ ನೌಕರಿ ಹಿಡಿಯುವುದೇ ಜೀವನ ಎಂದು ಹೆಚ್ಚಿನವರು ನಂಬಿರುವಾಗ ನನ್ನಂಥ ಸಾವಿರಾರು ಅಂಗವಿಕಲರ ಬಳಿಗೆ ನೆರವಾಗಬೇಕೆಂಬುದೇ ನನ್ನಾಸೆ ಎಂದಿರುವ, ಹೇಳಿದಂತೆಯೇ ಬದುಕುತ್ತಿರುವ ಶ್ರೀಕಾಂತ್ ಬೊಳ್ಳಾನಿಂದ ನಾವೆಲ್ಲ ಕಲಿಯುವುದು ಬಹಳಷ್ಟಿದೆ ಅಲ್ಲವೇ? ನಮಸ್ಕಾರ.